ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು. ಆದರೆ ಚಿತ್ರದುರ್ಗದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಕೈ ಮೇಲೆ ಎಲ್ಲರೂ ಕೂಡ ರಾಮ ಮಂದಿರ ಮಾದರಿಯ ಕಲಾಕೃತಿಯ ಟ್ಯಾಟೋನ ಹಾಕ್ಸ್ಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ಬೋದು. ಈಗ ನೀವು ಓರ್ವ ಯುವಕರು ಈಗಾಗಲೇ ತಮ್ಮ ಎಡಗೈಗೆ ಈಗಾಗಲೇ ರಾಮ ಮಂದಿರ ಮಾದರಿಯ ಕಲಾಕೃತಿಯನ್ನು ಟ್ಯಾಟೋನ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಚಿತ್ರದುರ್ಗದಲ್ಲಿ ಇದು ಒಂದು ಹೊಸ ಟ್ರೆಂಡ್ ಆಗಿ ಶುರುವಾಗಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಜನರು ಕೂಡ ಈ ಒಂದು ಟ್ಯಾಟೋ ಅಂಗಡಿಗೆ ಬರ್ತಾ ಇದ್ದಾರೆ, ಯುವಕರು ಅದರಲ್ಲೂ ಕೂಡ ಬಂದು ಈ ರೀತಿಯ ಒಂದು ಟ್ಯಾಟೋನ ಹಾಕ್ಸಿಕೊಳ್ಳೋದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇದೇ ರೀತಿ ಇನ್ನೊಂದು ಭಾಗದಲ್ಲೂ ಕೂಡ ನೋಡ್ಬೋದು, ತಮ್ಮ ಎದೆ ಭಾಗದಲ್ಲೂ ಕೂಡ ರಾಮಾಂಜನೇಯ ಇರ್ತಕ್ಕಂಥದ್ದು, ರಾಮ ಮತ್ತು ಆಂಜನೇಯ ಇಬ್ಬರು ಕೂಡ ತಬ್ಬಿಕೊಂಡಿರ್ತಕ್ಕಂಥ ಒಂದು ಟ್ಯಾಟೋವನ್ನು ಕೂಡ ಈಗಾಗಲೇ ಎದೆಯ ಮೇಲ್ಗಡೆ ಹಾಕ್ಸ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಜೈ ಶ್ರೀರಾಮ ಅಂತಕ್ಕಂಥ ಘೋಷವಾಕ್ಯನೂ ಕೂಡ ಅಲ್ಲಿ ಕೂಡ ಕೆಳಗಡೆ ಇರ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಚಿತ್ರದುರ್ಗದ ಒಂದು ಯುವಕರು ಒಂದು ರೀತಿ ಹೊಸ ಟ್ರೆಂಡನ್ನು ಶುರು ಮಾಡಿರ್ತಕ್ಕಂಥದ್ದು. ಈ ರೀತಿಯ ನಾಳೆ ಏನು ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಾವು ಕೂಡ ಒಂದು ಭಕ್ತಿಯ ಸಮರ್ಪಣೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ರೀತಿಯ ಯುವಕರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಜೊತೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಬ್ರದರ್, ಈಗ ಈ ರೀತಿ ಹಾಕ್ಸ್ಕೋಬೇಕು ಅಂತ ಯಾವಾಗ ಅನಿಸ್ತು, ನಿಮಗೇನು ಇಷ್ಟ ಇತ್ತು? ನಮ್ಮ ನೆಲ ಜಲ ಮತ್ತು ನಮ್ಮ ದೇವರು ಅಂದಮೇಲೆ ನಮಗೆ ರಾಮ ಅಂತಂದ್ರೆ ಎಷ್ಟೋ ವರ್ಷಗಳಿಂದ ಇದೊಂದು ಕನಸಾಗಿತ್ತು ನಮ್ಮ ಹಿಂದೂಗಳಿಗೆ. ರಾಮ ಮಂದಿರಕ್ಕೋಸ್ಕರ ಎಷ್ಟೆಷ್ಟೋ ಹೋರಾಟಗಳು ಮಾಡಿ ಜೀವದ ತ್ಯಾಗ ಎಲ್ಲ ಮಾಡ್ಯಾರ. ನಾವು ಹಂಗೆ ನೋಡ್ಕೊಂಡ್ರೆ ಅವ್ರ ಮುಂದೆ ನಾವು ಭಾಳ ಚಿಕ್ಕದು. ಇದು ಏನು ಅಂತೇಳಂತಂದರೆ ನಮ್ಮ ಮನಸ್ಸಲ್ಲಿ ನಾವು ಹೋರಾಟ ಇದರಲ್ಲಿ ಅವ್ರ ಹೋರಾಟಗಾರ ಜೊತೆಗೆ ನಾವು ಇದ್ದಿದ್ರೆ ನಮ್ಮ ಕೈಲಿ ಆಗಿದ್ದು ನಾವು ಮಾಡ್ತಿದ್ವೇನೋ. ಬಟ್ ಇವತ್ತಿನ ದಿವಸ ಅವ್ರು ಮಾಡಿ ಅವರು ಜೀವಗಳೆಲ್ಲ ತ್ಯಾಗ ಮಾಡಿ ಹೋಗ್ಯಾರೆ. ಅವ್ರ ನೆನಪಿಗೋಸ್ಕರ, ಅವರು ಮಾಡಿರೋ ಹೋರಾಟಕ್ಕೋಸ್ಕರ, ಅವ್ರು ಮಾಡಿರೋ ಕಠೋರ ದೀಕ್ಷೆಗೋಸ್ಕರ ನಮ್ಮ ಹಿಂದುತ್ವ ಆಗಲಿ, ನಮ್ಮ ರಾಮ ಅಂದರೆ ನಮ್ಮ ಹಿಂದೂಗಳ ದೇವರು ಅಂತಂದರೆ ರಾಮ. ಹಾಗಾಗಿ ನಮ್ಮ ದೇವ್ರ ಮೇಲಿರೋಂಥ ಭಕ್ತಿ ಆಗಲಿ, ಪ್ರೀತಿ ಆಗಲಿ, ಅದನ್ನು ನಾವು ಯಾವಾಗಲೂ ಚಿರಋಣಿಯಾಗಿ ಅವರಿಗೆ ಇದನ್ನು ನಾವು ಯಾರು ಜೀವ ತ್ಯಾಗ ಮಾಡ್ಯಾರ ಅವರಿಗೋಸ್ಕರ ಸಮರ್ಪಣೆ ಮಾಡೋಣ ಅಂಥೇಳಿ ಶ್ರೀರಾಮ ಮಂದಿರ ನಾನು ಹಾಕ್ಸ್ಕೊಳ್ಳೋಣ ಅಂತೇಳಿ ಇಷ್ಟಪಟ್ಟು ಮನಸ್ಸಿಂದ ಭಕ್ತಿಯಿಂದ ಹಾಕ್ಸ್ಕೊಂಡಿದ್ದೀನಿ. ಇಡೀ ಹಿಂದೂಗಳಿಗೆ ನಾಳೆಯ ದಿನ ಹೆಮ್ಮೆಯ ದಿನ ಅಂತ ಹೇಳ್ಬೋದಾಗಿದೆ. ನಾಳೆ ಲೋಕಾರ್ಪಣೆ ಆಗ್ತಾ ಇದೆ, ಎಷ್ಟು ಖುಷಿ ಇದೆ ತಮಗೆ? ಭಾಳ ಅಂದರೆ ಭಾಳನೇ ಖುಷಿ ಇದೆ. ನಾವು ಹಿಂದೂಗಳು ಭಾಳ ಥರ ಹಬ್ಬಗಳು ಮಾಡ್ತೀವಿ, ಬಟ್ ಇದು ನಮ್ಮ ನಾಡ ಹಬ್ಬ ಆಗಿ ನಮಗೆ ಇವತ್ತೊಂದು ದೇಶದ ಹಬ್ಬ ಆಗಿ ನಮಗೊಂದು ಫೀಲ್ ಆಗ್ತಿದೆ. ಅದಕ್ಕೋಸ್ಕರ ಏನೋ ಒಂಥರ ಹೊಸ ವರ್ಷ ಇವತ್ತಿನ ನಾಳೆಯಿಂದ ನಮಗೆ ಹೊಸ ವರ್ಷ ಏನೋ ಅನ್ನೋ ಅಷ್ಟು ಭಾಳ ಅಂದರೆ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈ ಮೇಲಿನ ರಾಮ ಮಂದಿರ ಇದೆ, ಎಷ್ಟು ಫೀಲ್ ಇದೆ ನಿಮಗೆ, ಎಷ್ಟು ಹೆಮ್ಮೆ ಇದೆ? ಇವತ್ತು ನಾನು ರಾಮ ಮಂದಿರದ ಹಾಕ್ಸ್ಕೊಂಡಿರೋದು ಹೆಂಗಿದೆ ಅಂತೇಳಂದ್ರೆ ನನಗೆ ನಾನು ಒಬ್ಬ ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ದೀನೇನೋ ಅನ್ನೋ ಅಷ್ಟು ಫೀಲ್ ನನಗೆ ಬರ್ತಾಯಿದೆ. ಈಗ ಟ್ಯಾಟೋ ಹಾಕಿರ್ತಕ್ಕಂಥವ್ರು ಇದ್ದಾರೆ, ಸಾಕಷ್ಟು ಯುವಕರು ತಮ್ಮ ಹುಡುಗಿಯರ ಹೆಸರುಗಳನ್ನು ಅವ್ರಿಗೆ ಇಷ್ಟವಾದ ಒಂದು ಅಚ್ಚೆಗಳನ್ನು ಹಾಕ್ಸ್ಕೊಳ್ಳೋದೊಂದು ಪ್ರತೀತಿ. ಆದರೆ ಈ ರೀತಿಯ ಒಂದು ಹಾಕಿರ್ತಕ್ಕಂಥ ರಾಮ ಮಂದಿರ ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿದೆ? ತುಂಬ ಚೆನ್ನಾಗಿದೆ. ಕಸ್ಟಮರ್ಗಳು ಬಂದ್ಬಿಟ್ಟು ಭಾಳಷ್ಟು ಜನ ಅವರವರ ಅಭಿಮಾನಿಗಳು ವಿಚಿತ್ರವಾಗಿ ಹೆಸರುಗಳನ್ನ ಹಾಕಿಸ್ಕೋತಾರೆ. ಆದರೆ ಈ ರಾಮ ಮಂದಿರ ಅಂತ ಬಂದ್ಬಿಟ್ಟು ಈಗ ಹಾಕ್ಸ್ಕೊಳ್ತಾ ಇರೋ ತುಂಬ ಟ್ರೆಂಡಿಂಗಲ್ಲಿದೆ. ತುಂಬ ಟ್ರೆಂಡಿಂಗ್ ಅಂತಂದರೆ ಕೆಲವೊಂದು ತಿಂಗಳುಗಳಿಂದ ಅವರು ತುಂಬ ಆಸೆ ಪಟ್ಟು ಹಾಕ್ಸ್ಕೊಂಡು ಬರ್ತಿದ್ದಾರೆ. ಅದು ಯಾವ ಕಾರಣಕ್ಕೋಸ್ಕರ ಹಾಕ್ಸ್ತಿದ್ದಾರೆ ಅಂತಂದರೆ ಅವ್ರಿಂದ ಇರೋ ಅಷ್ಟು ಭಕ್ತಿ ನಾನು ನೋಡಿರಲಿಲ್ಲ. ಇಷ್ಟು ಭಕ್ತಿ ಇದೆ ಅಂತೇಳ್ಬಿಟ್ಟು ಈಗ ತಾನೇ ನಾನು ಅವ್ರಿಗೆ ಆಗ್ತಾನೆ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅವ್ರಿಗೂ ನನಗೂ ಕನ್ವೆಷನ್ ಮಾತುಕತೆಯಲ್ಲಿ ಅವರಲ್ಲಿ ಅಷ್ಟು ಭಾವನೆಗಳು ಭಾಳ ತುಂಬಿದೆ. ಜೈ ಶ್ರೀರಾಮ್ ಅಂತ ಹೇಳಿ ಹಾಕುವ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು? ಬೇರೆ ಬೇರೆ ಟ್ಯಾಟೋ ಆಗ್ತಕ್ಕಂಥದ್ದು ಒಂದು ಭಾಗ ಆದರೆ ರಾಮ ಮಂದಿರದ್ದು ವಿಶೇಷವಾಗಿ ಆಗ್ತಾ ಇರ್ತೀರ, ಎಲ್ಲೂ ಮಿಸ್ಟೇಕ್ ಆಗಬಾರ್ದು. ಆದರೆ ನಿಮ್ಗೆ ಯಾವ ಫೀಲ್ ಇತ್ತು ಆವಾಗ? ಇಲ್ಲ, ಎಲ್ಲದಕ್ಕಿಂತ ಇದು ಹೆಚ್ಚಾಗಿ ನನಗೆ ಈ ಕಲೆಯನ್ನು ತೋರಿಸ್ಬೇಕು ಅನ್ನೋದಕ್ಕೆ ಭಾಳ ಒಂದು ಅವಕಾಶ ಕೊಟ್ಟಿದ್ದಾರೆ ಜನಗಳು. ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಅವರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಭಕ್ತಿ ಇದೆ ನನಗೂ, ನಾನು ಹಾಕ್ಸ್ಕೊಳ್ಬೇಕು ಅಂತ ಆಸೆ ಇದೆ. ನಾನು ಇವರು ಇಷ್ಟೆಲ್ಲ ಎಲ್ಲ ಹಾಕ್ಸ್ತಿದಾರಲ್ಲ, ಇದಕ್ಕೆ ಇನ್ನೂ ನಾನು ಆದಷ್ಟು ಕಡಿಮೆ ರೇಟಿಗೆ ಆಗ್ತಾ ಬರ್ತಾ ಇದ್ದೀನಿ. ಇವ್ರಿಗೆ ಇನ್ನೂ ಅಂದರೆ ಆ ರಾಮ ಮಂದಿರದಕ್ಕೋಸ್ಕರ ನಾನೇನಾದರೂ ಇನ್ನೂ ಒಂದು ಸ್ವಲ್ಪ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದಕ್ಕೆ ಇದೊಂದು ಚೆನ್ನಾಗಿದೆ. ಇದಿಷ್ಟು ರಾಮ ಮಂದಿರದ ಟ್ಯಾಟೋ ಹಾಕಿಸಿಕೊಂಡವರು ಮತ್ತು ಹಾಕಿದವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಟರಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.